ನಾವು ಕೇಳುವ ಕೆಲ ಕಥೆಗಳಾಗಿರುವುದಿಲ್ಲ, ಅವು ನಿಜವಾಗಿರುತ್ತವೆ. ಇದು 2012ರಲ್ಲಿ ಚಿಕ್ಕಮಗಳೂರು ಹತ್ತಿರ ಒಂದು ಹಳೆಯ ಎಸ್ಟೇಟಿನಲ್ಲಿ ನಡೆದ ನೈಜ ಘಟನೆ ಆಧಾರಿತ. ಅವನ ಹೆಸರು ಪ್ರಕಾಶ್. ಅವನು ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಲು ಬಂದಿರುತ್ತಾನೆ. ಬೆಳಗ್ಗೆ ಹೊತ್ತಿನಲ್ಲಿ ಆ ಬಂಗಲೆ ತುಂಬ ಸುಂದರವಾಗಿತ್ತು. ಆದರೆ ಸಂಜೆ 6 ಗಂಟೆ ಆದ ಮೇಲೆ ಅಲ್ಲಿ ಯಾರೊಬ್ಬರೂ ಇರಲಿಲ್ಲ. ಸ್ಥಳೀಯ ಕಾರ್ಮಿಕರು ಹೇಳಿದರು, ಸಾಹೇಬ್ರೇ, ಮೇಲ್ಗಡೆ ಮಾಡಿಯ ಕೊಠಡಿಗೆ ಹೋಗಬೇಡಿ. ಪ್ರಕಾಶ್ ನಕ್ಕಿಬಿಟ್ಟ. ಮೂಢನಂಬಿಕೆ ಎಂದು ಭಾವಿಸಿದ. ಒಂದು ರಾತ್ರಿ ಭಾರಿ ಮಳೆ, ಕರೆಂಟ್ ಹೋಗಿತ್ತು. ಮೊಬೈಲ್ ಟಾರ್ಚ್ ಹಿಡಿದು ಪ್ರಕಾಶ್ ಮೇಲಮಾಡಿಗೆ ಹೋದ. 3ನೇ ಕೊಠಡಿಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಅವನು ಒಳಗೆ ಕಾಲಿಟ್ಟ ತಕ್ಷಣ ಟಕ್ ಟಕ್ ಬಾಗಿಲು ಒಳಗಿಂದಲೇ ಮುಚ್ಚಿತು. ಹವಾಮಾನ ಏಕಾಏಕಿ ಬದಲಾಯಿತು. ಮೊಬೈಲ್ ಲೈಟ್ ಮಿಂಚಿ ಆಫ್ ಆಗಿತ್ತು. ಅಷ್ಟರಲ್ಲಿ ಇನ್ನು ನೀನು ಇಲ್ಲೇ ಇರುತ್ತೀಯಾ? ಆ ಶಬ್ದ ಹೆಂಗಸಿನದಾಗಿತ್ತು. ತುಂಬ ಹತ್ತಿರದಿಂದ ಬಂದಿತ್ತು. ಪ್ರಕಾಶ್ ಭಯದಿಂದ ಬಾಗಿಲು ಒಡೆದು ಹೊರಗೆ ಓಡಿದ. ಆ ರಾತ್ರಿ ಅವನು ಬಂಗಲೆಯಲ್ಲಿ ಮಲಗಲೇ ಇಲ್ಲ. ಮುಂದಿನ ದಿನ ಆ ಕೊಠಡಿಯಲ್ಲಿ ಒಂದು ಹಳೆಯ ಫೋಟೋ ಸಿಕ್ಕಿತು. ಫೋಟೋದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಪತ್ನಿ ಮತ್ತು ಅವನ ಹಿಂದೆ ಒಬ್ಬ ನಿಂತಿದ್ದಳು ಕೆಲಸಗಾರ್ತಿ. ಆಕೆಯ ಕಣ್ಣುಗಳು ಬೇಡಿಕೊಂಡಂತೆ ಕಾಣಿಸುತ್ತಿದ್ದವು. ಸ್ಥಳೀಯ ವೃದ್ಧನೊಬ್ಬ ಸತ್ಯ ಹೇಳಿದ. 1948ರಲ್ಲಿ ಆ ಕೆಲಸಗಾರ್ತಿ ಹೆಸರು ಮಲ್ಲಮ್ಮ. ಅವಳ ಮೇಲೆ ದೌರ್ಜನ್ಯ ನಡೆದಿತ್ತು. ಅವಳು ಅದನ್ನು ವಿರೋಧಿಸಿದಾಗ ಅವಳನ್ನು ಮಾಡಿ ಮನೆ ಮೇಲೆ ಅದೇ ಕೊಠಡಿಯಲ್ಲಿ ಕೂಡಿಹಾಕಲಾಗಿತ್ತು. 3 ದಿನಗಳ ನಂತರ ಬಾಗಿಲು ತೆರೆದಾಗ ಅವಳು ಸತ್ತಿದ್ದಳು. ಆ ದಿನದಿಂದ ಕೊಠಡಿಯಲ್ಲಿ ಯಾರೂ ಉಳಿದಿಲ್ಲ. 1 ವಾರದ ನಂತರ ರಾತ್ರಿ 2:17ಕ್ಕೆ ಪ್ರಕಾಶ್ಗೆ ಕರೆ ಬಂತು. ಅದು ಅವನದೇ ಮೊಬೈಲ್ನಿಂದ. ಅವನ ಫೋನ್ ಅವನ ಕೈಯಲ್ಲೇ ಇತ್ತು. ಕರೆ ಸ್ವೀಕರಿಸಿದ. ನನ್ನನ್ನು ಇಲ್ಲೇ ಬಿಟ್ಟು ಹೋಗಬೇಡ. ಮರುದಿನ ಬೆಳಗ್ಗೆ ಆ ಕೊಠಡಿಯ ಬಾಗಿಲು ಒಳಗಿಂದ ಮುಚ್ಚಿತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗೋಡೆಯ ಮೇಲೆ ಮಾತ್ರ ಒಂದು ಹೊಸ ಬರಹ. ಈ ಕೊಠಡಿ ಇನ್ನೂ ಉಸಿರಾಡ್ತಾ ಇದೆ. ಇಂದಿಗೂ ಅಲ್ಲಿನ ಜನರು ಹೇಳುವುದೇನೆಂದರೆ, ಮಳೆಯ ರಾತ್ರಿ 2ರಿಂದ 3 ಗಂಟೆಯ ನಡುವೆ ಕೊಠಡಿಯ ಕಿಟಕಿಯಿಂದ ಒಬ್ಬ ಹೆಂಗಸಿನ ನೆರಳು ಹೊರಗೆ ನೋಡುತ್ತಿರುತ್ತದೆ. ಇದು ಕಥೆಯಲ್ಲ, ಎಚ್ಚರಿಕೆ. ಫ್ರೆಂಡ್ಸ್, ಇದೇ ಥರ ಇನ್ನೂ ಹೆಚ್ಚು ರಿಯಲ್ ಇನ್ಸಿಡೆಂಟ್ ಕಥೆಗಳು ಆರಾಗಿ ತೋರಿಸಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ.